ಕೊಡ್ತಿದ್ದಾಳೆ ಅಮ್ಮ ತಗೋ ತಗೋ ಅಂತ. ಪುಟ್ಟು ಇದೆ ಗೈಸ್, ನಾನು ಪುಟ್ಟು ಟ್ರೈ ಮಾಡಬೇಕು. ಹೊಡೀರಿ ಹೆಂಗೆ ತಿನ್ನುತ್ತೆ ನೋಡಿ. ಏನಾದರೂ ಮುನ್ನಾರಿಗೆ ಬಂದರೆ ಎಲಿಫ್ಯಾಂಟ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಆಲ್ಮೋಸ್ಟ್ 8 o'clock ಆಗಿದೆ. ಸಕ್ಕತ್ತಾಗಿದೆ ನೋಡಿ ಬೇಬು. ಚಳಿ ಇದೆ. ಈ ಥರ ಇದೆ. ಈ ನೋಡಿ ಇಲ್ಲಿ ಸಿಹಿನ ನಾನು ಇಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಂತಿದ್ರೆ ರೂಮಿಂದ ತಂದ್ಬಿಟ್ಟು ಅವಳೇ ಕೊಡ್ತಿದ್ದಾಳೆ ಅಮ್ಮ ತಗೋ ತಗೋ ಅಂತ. ಬಂಗಾರಿ. ಯಾರ್ದಮ್ಮ ಇದು? ಅಪ್ಪಂದ. ಅದು ಹೆಂಗೆ ಮಾಡೋದು ವಿಡಿಯೋ? ಹಂಗೆ ಮಾಡೋದಾ? ಹೆಂಗ್ ಮಾಡೋದು ತೋರಿಸಿ. ಅಲ್ಲಿ ಇಟ್ಕೊಂಡು ಮಾಡೋದಾ? ಮಾಡಿ ವಿಡಿಯೋ ಮಾಡಿ. ಏ ನೋಡಿ ಗೈಸ್, ವಿಡಿಯೋ ಮಾಡ್ತಿದ್ದಾಳಂತೆ. So your daughter is a monkey. See monkey ante ನೀವು ಮಂಕಿನಾ? ಟಿಫನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ಗೈಸ್. ನೋಡೋಣ ಏನೇನಿರುತ್ತೆ. ಬಫೆಟ್ ತಗೋಬೋದು ಅಂತ ಹೇಳಿದ್ರು. ಪ್ರೆಸ್ ಮಾಡ್ಬೇಕಂತೆ. ಏನು ಬರ್ದಿಲ್ಲ. ಇಲ್ಲಿ ಇರ್ತಾರೆ ಅನ್ಸುತ್ತೆ. ಸೊ ಗೈಸ್, ಬಫೆಟ್ಟಲ್ಲಿ ಕೇಕು, ಬ್ರೆಡ್ಡು, ಸೊ ಪನ್ನೀರ್ ಪರಾಟ ಅಂತೆ. ಇದು ದೋಸೆ, ಸಾಂಬಾರ್, ಪುಟ್ಟು ಇದೆ ಗೈಸ್. ನಾನು ಪುಟ್ಟು ಟ್ರೈ ಮಾಡಬೇಕು. ಇಲ್ಲಿ ಚಟ್ನಿ, ಪಕ್ವಾನ್ ಅಂದರೆ ಮೇ ಬಿ ಪೂರಿ ಇರ್ಬೋದು. ಆ್ಯಂಡ್ ಟೋಸ್ಟ್ ಬಾಯ್ಲ್ಡ್ ಆಗಿದೆ. ತಿನ್ನೋಣ. ವ್ಯೂ ನೋಡಿ, ಇಲ್ಲಿಂದ ಸಕ್ಕದಾಗಿ ಕಾಣುತ್ತೆ. ಅಲ್ಲಿ ಆ್ಯಂಡ್ ನಾನು ಇದನ್ನು ತೊಗೊಬಂದೆ ಫಸ್ಟು ತಿನ್ನೋಣ ಅಂತ. ಸಿಹಿ ಕೇಕ್ ತಿಂತಿದ್ದಾಳೆ. ಆ್ಯಂಡ್ ಅವಳಿಗೆ ಸ್ವಲ್ಪ ಹಾಲಿದೆ. ಆ್ಯಂಡ್ ವಿಶ್ವ ತೊಗೊಂಬರಕ್ಕೆ ಹೋಗ್ತಿದ್ದಾರೆ. ಸೊ ಸಿಹಿಗೆ ಆಮೇಲೆ ಒಂದು 10 o'clock ಹಂಗೆ ತಿನ್ಸೋಣ ಅಂತ ಅದನ್ನು ತೊಗೊಂಡು ಹೋಗ್ತೀವಿ. ಸೊ ಇವಾಗ ತಿನ್ನೋಣ. ಅಪ್ಪ ಬರ್ತಾರೆ ಬೇಕಂದ. ಹಾಟ್ ವಾಟರ್. ಹಾಂ, ಹರ್ಬಲ್. ಜ್ಯೂಸ್ ಸಕ್ಕತ್ತಾಗಿದೆ ಗೈಸ್. ಆ್ಯಂಡ್ ಪುಟ್ಟು ಟ್ರೈ ಮಾಡಬೇಕು ನಾನು ಫಸ್ಟ್ ಟೈಮು. ಏನು ಇಷ್ಟ ಆಯಿತೋ ಗೊತ್ತಿಲ್ಲ. ವಾಟರ್ ಅಂತೂ ಸಕ್ಕತ್ತಾಗಿದೆ ಗೈಸ್, ನಿಜ. ಡೋಂಟ್ ನೋ ಏನು ಹಾಕಿದ್ದಾರೆ ಅಂತ. ಹರ್ಬಲ್ ವಾಟರ್ ಅಂತ ಹೇಳಿದ್ರು. ಚೆನ್ನಾಗಿದೆ. ವಿಶ್ವ ನೋಡಿ ಏನೇನು ತಿಂದಾರೆ. ಆ್ಯಂಡ್ ಪುಟ್ಟು ಅಲ್ಟಿಯಾಗಿದೆ ಗೈಸ್. ಸಿಹಿಗೆ ಅಂತ ಎಗ್ಗು ಪುಟ್ಟು ತೊಗೊಬಂದ್ವಿ. ಸ್ವಲ್ಪ ಫ್ರೂಟ್ಸ್ ತಿಂದಿದ್ದಾಳೆ. ಒಂದು 11 o'clock ತಿನ್ಸಿದ್ರೆ ಸೊ ಇದಾಗತ್ತೆ. ಇದು ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಸೊ ಮಕ್ಕಳು ರೈಸ್ ಬೆಳಿಗ್ಗೆಯಿಂದ 3 ಜನ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಒಳ್ಳೆ ನಿದ್ದೆ ಮಾಡಿದ್ವಿ. ಇವಾಗ ಎದ್ದು ಸ್ವಲ್ಪ ರೆಡಿಯಾಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ಆಚೆ ಹೋಗೋಣ ಅಂತ ನೋಡ್ತಿದ್ದೀವಿ. ಬಟ್ ಸಖತ್ ಬಿಸಿಲಿದೆ ಗೈಸ್. ಆಚೆ ಹೋಗೋದೇ ಬೇಡ ಅನ್ನೋ ಥರ ಫೀಲ್ ಆಗ್ತಿದೆ. ಹೆವಿ ಅಂದರೆ ಹೆವಿ ಬಿಸಿಲು ಇದೆ ಇಲ್ಲಿ. ಮನೆಯಲ್ಲೇ ಅಂದರೆ ರೂಮಲ್ಲೇ AC ಇದೆ. ಸೊ ಒಳಗಡೆನೇ ಇರ್ಬೇಕು ಅನ್ನಿಸ್ತಿದೆ. ನೋಡೋಣ, ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಯಾವ ಪ್ಲೇಸ್ಗಾದರೂ ಹೋಗಬೇಕು. ಬಟ್ ಒಂಥರ ಇಲ್ಲೇ ಪೀಸ್ಫುಲ್ಲಾಗಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ಬೋದು ಅನ್ನೋ ಥರ ಫೀಲ್ ಆಗ್ತಿದೆ.
ಸೊ ನೋಡೋಣ ಆಚೆ ಎಲ್ಲಾದರೂ ಹೋಗೋದ ಅಂತ ಅಷ್ಟೇ ಗೈಸ್. ಇವಾಗ ಹಾಗೇನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ರೂಮು ಕ್ಲೀನ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಹಾಗಾಗಿ ಇವಾಗ ರೂಮ್ ಕ್ಲೀನ್ ಮಾಡೋದಕ್ಕೆ ಬಿಡೋಣ ಅಂತ ಕೊಟ್ಟು ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪ್ಲೇಸ್ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ, ಸರ್ಚ್ ಮಾಡಿ ಹೋಗಬೇಕು. ಮಗಳು ಸಿಹಿ ಚಪ್ಪಲಿ ಪ್ಲೇ ಸ್ಟೇಷನ್ ಇದೆಯಂತೆ, ಸೊ ಆಟ ಆಡ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀವಿ ಗೈಸ್. ಪ್ಲೇ ಸ್ಟೇಷನ್ ಬೇಬಿಸಿಗೆ ಆ್ಯಂಡ್ ನಾವು ಕುತ್ಕೊಂಡು ಆಡೋದಕ್ಕೆಲ್ಲ ಚೆನ್ನಾಗಿದೆ. ಬಿನ್ ಬ್ಯಾಗ್ಸ್ ಇದೆ ಆ್ಯಂಡ್ ಗೇಮ್ ಆಡೋದಕ್ಕೆ ವಾಟ ಚೆನ್ನಾಗಿದೆ. ಹೊಡೀರಿ ಅದು ಹಿಂಗೆ ಹೊಡೀರಿ. ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಆಚೆ ಹೋಗೋಣಗೆ. ತುಂಬ ಬಿಸಿಲಿದೆ. 1 ಸೆಕೆಂಡ್ ಅವ್ರ ಅಪ್ಪನ ಬಿಟ್ಟಿರ್ತಾ ಇಲ್ಲ. ಅಪ್ಪ ಅಂತ ಓಡೋಗಿದ್ದಾಳಾಗಲೇ. ರೂಮ್ ಕ್ಲೀನ್ ಮಾಡಿ ಬರೋದಕ್ಕೆ ಅಂತ ಹೇಳಕ್ಕೆ ಹೋಗಿದ್ರು. ಇಲ್ಲೇ ಕುತ್ಕೊಂಡಿದ್ದೀವಿ ಗೈಸ್, ವಿಡಿಯೋ ಎಡಿಟ್ ಮಾಡಿಕೊಂಡು ಇನ್ನೂ ಆಟ ಆಡ್ತಾ ಇದ್ದಾರೆ. ಚೆನ್ನಾಗಿದೆ. ದಿಸ್ ಇಸ್ ಕಾಲ್ಡ್ 3 Monkey Club. 3 Monkey Club ಇದು ನೇಮ್. ನಮ್ಮ ವಿಶ್ವ ಫುಲ್ ಹ್ಯಾಪಿ. ಇಲ್ಲಿ ನೋಡಿ ಗೇಮಿಂಗ್ ಇದೆ ಅಂತ. ಇನ್ಸ್ಟಾಗೆ ಚೆನ್ನಾಗಿ ಡೆಕೋರೇಟ್ ಮಾಡೋರೆ. ಹಾಯ್ ಮಾಡೋ ಸಿಹಿ. ಅಮ್ಮನ ತೊಡೆ ಮೇಲೆ ಕೂತ್ಕೋ. ಕುಚ್ಚಿ ಮಾಡೋಕೆ ಅಮ್ಮ ಪಕ್ಕ. ನೋಡಿ ಗೈಸ್ ಹೋಗಲ್ವಂತೆ. ಬ್ಯಾಬಾ ಅಂತವಳೆ. ಸಿಹಿ ನಾನು ಬರಲ್ಲ ಬಾಯ್. ಸಿಹಿ ಯಪ್ಪ ದೇವ್ರೆ, ಎಷ್ಟು ಬಿಸಿಲು. ಕಾರ್ ಬಂದು ಕಾದಿರೋದಕ್ಕೆ ಹೊತ್ತು ಬೆಂಕಿ ಒಳಗೆ ಕೂರಿಸ್ದಂಗೆ ಆಗ್ತಿದೆ. ಇವಾಗ ಮ್ಯಾಪ್ ಹಾಕಿ ಐ ಥಿಂಕ್ ವಾಟರ್ ಫಾಲ್ ಇದೆ ಅಂದರು. ಸೊ ವಾಟರ್ ಫಾಲಿಗೆ ಹೋಗಿ ಸನ್ಸೆಟ್ ಇದೆಯಂತೆ, ಫೋಟೋಸ್ ತೋರಿಸಿದ್ರೆ ಹಿಂಗಿರುತ್ತೆ ಅಂತ. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋಗಿದ್ದು ಯಾರು ಹೊಡೆದಿದ್ದು ನಿಮಗೆ? ಅಮ್ಮನಾ? ಹೆಂಗೆ ಚಚ್ಚಿ ಮಾಡ್ತಾರಮ್ಮ ನಿಮಗೆ? ಇವಾಗ ಎಲಿಫ್ಯಾಂಟ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 42 ಮಿನಿಟ್ಸ್ ತೋರಿಸ್ತಿದೆ. ಏನಾದರೂ ತಿನ್ನೋಣ ಅಂತ ಶಾಪ್ ಹುಡುಕೋ ಬಂದ್ವಿ. ರೋಸ್ ಗಾರ್ಡನ್ ಇರಬೇಕಿದು. ಸೊ ಚೆನ್ನಾಗಿದೆ ಅಂತೆ, ತಿಂತಾ ಇದ್ದಾರೆ. ರೋಸ್ ಗಾರ್ಡನ್ ಹತ್ರ ಇವರೇ ಮಾಡಿಕೊಟ್ಟಿದ್ದು ನಮಗೆ. ಗೈಸ್ ಇವಾಗ ಸ್ಯಾಂಡ್ವಿಚ್ ತಿಂದು ಹೊರಟಿದ್ದೀವಿ. ಆ್ಯಂಡ್ ಈ ಫ್ರಿಜ್ಜು ಮ್ಯಾಗ್ನೆಟ್ ತೊಗೊಂಡ್ವಿ. 80 ರೂಪೀಸ್ ಏನೋ ಹೇಳಿದ್ರು. ಚೆನ್ನಾಗಿದೆ. ಮತ್ತು ಇವಾಗ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಾ ಇದ್ವಿ. ನನ್ನ ಫೋನು ಇಂಪೋರ್ಟ್ ಆಗ್ತಿದ್ದೀನಿ ಗೈಸ್. ವಿಡಿಯೋ ಇನ್ನೂ ಇಂಪೋರ್ಟ್ ಆಗ್ತಾನೇ ಇದೆ. 82 ಆಗಿದೆ. ನಾವೀಗ ಬಂದಿದ್ದೀವಿ ಎಲಿಫೆಂಟ್ ಕ್ಯಾಂಪಿಗೆ. ಅಲ್ಲಿದೆ, ಕಾಣಿಸ್ತಿಲ್ಲ ಆನೆ. ಸೊ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಸೊ ಪರ್ ಹೆಡ್ಡು 700 ರೂಪೀಸ್, ಟೋಟಲ್ 1400. ಸಖತ್ ಕ್ಯೂ ಇದೆ ಗಾಯ್ಸ್. ಅರೌಂಡ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ದೇ ಫೈಲ್ ಫ್ರೆಂಡ್ಸ್. ವೆಯ್ಟ್ ಮಾಡ್ತಾ ಇದ್ದಲ್ಲಿ ಆಫ್ಟರ್ ವೈಟಿಂಗ್ ಲಾಂಗ್ ಟೈಮ್ ಮತ್ತೆ ಇಲ್ಲಿ ವೆಯ್ಟ್ ಮಾಡಬೇಕು ಗೈಸ್. ಹೋಗಿದೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲಿ ಹೋಗೋಣ ವೆಯ್ಟ್. ಹೆಂಗೆ ತಿನ್ನುತ್ತೆ ನೋಡಿ ಗೈಸ್. ಅದು ಕರೆಕ್ಟಾಗಿ ಪೈನಾಪಲ್ದು ಮುಂದೆ ಇರುತ್ತಲ್ಲ, ಏನದು? ಸಾರಿ, ಪೈನಾಪಲ್ದು ಸ್ಟೆಮ್ಮು ತಿನ್ನಲ್ಲ ಗೈಸ್. ನೋಡಿ ಇದನ್ನು ಬೀಳ್ಸ್ಬಿಟ್ಟು ಕರೆಕ್ಟಾಗಿ ಪೈನಾಪಲ್ನ ಮಾತ್ರ ತಿನ್ನುತ್ತೆ.
ಫೋನ್ ಕೊಡಿರಿ, ನಾನು ಮಾಡ್ಕೊತೀನಿ. ಇಲ್ಲೇ ಇದ್ದೀನಿ ಬಂಗಾರ. ಫೈನಲಿ ವಿ ಆರ್ ರೈಡಿಂಗ್ ಗೈಸ್. ಅಲ್ಲ ಅವ್ರಂಗಿದ್ರೆ ಫೋನ್ ಸಿಕ್ತು ಅಂತ ಎಸ್ಕೇಪ್ ಆದರೆ ಮಾಡ್ತಾರೆ. ಸಿಹಿ ಸಿಹಿ ಇಲ್ಲಿ ಕಂದ ಹಾಯ್ ಅಪ್ಪ ಹಾಯ್. ಎಲ್ಲಿದೆಯಾ ಸಕ್ಕತ್ತಾಗಿದೆ ಗೈಸ್. ಯಾದ್ರ ಮೇಲಿದೆಯಾ? ಆನೆ ಮೇಲೆ. ಹಾಯ್ ಎಲ್ಲಿ ಕೂತಿದ್ದೀರಾ? ಆನಿ ಖುಷಿ ನೋಡು ಒಳಗೆ. ನನ್ನ ಮಗಳಿಗೆ ಫುಲ್ ಖುಷಿ. ಫೈನಲಿ ರೈಡು ಅಂತೂ ಸಕ್ಕತ್ತಾಗಿತ್ತು ಗೈಸ್. ಆನೆ ರೈಡು ವರ್ತ್ ಅನ್ನಿಸ್ತು ನಮ್ಗೆ ಮಾತ್ರ. ಅರೌಂಡ್ 1400 ಆಯಿತು. 1400 ತೊಗೋತಾರೆ ಅಂದರೆ ಪರ್ ಹೆಡ್ 700 ರುಪೀಸು. ಮುನ್ನಾರಿಗೆ ಬಂದರೆ ನಮಗಿಂತ ಜಾಸ್ತಿ ಸಿಹಿ ಫುಲ್ ಖುಷಿಯಾಗಿದ್ಲು. ಸಿಹಿ ಆನೆ ರೈಡ್ ಹೆಂಗಿತ್ತಪ್ಪ? ಸೂಪರ್. ಫುಲ್ಲು ಕಿರ್ಚಾಡ್ಕೊಂಡು ಇದು ಮಾಡ್ತಿದ್ಲು, ಎಂಜಾಯ್ ಮಾಡಿದ್ಲು. ಸೊ ಅದು ಸಖತ್ ಖುಷಿ ಆಯಿತು. ಸೊ ನೀವೇನಾದರೂ ಮುನ್ನಾರಿಗೆ ಬಂದರೆ ಎಲಿಫ್ಯಾಂಟ್ ಕ್ಯಾಂಪ್ನ ಮಿಸ್ಸೇ ಮಾಡಬೇಡಿ ಗೈಸ್. ಏನಂತಾರೆ, ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಇವಾಗ ಇಲ್ಲಿಂದ ಹೊರಟು ಮನೆಗೆ ಹೋಯ್ತು. ಟೈಮ್ ಆಯಿತು. ಟೈಮ್ ಆಗಿದೆ. ಓಕೆ ವಿಲ್ ಥಿಂಕ್. ಅಲ್ಲಿ ರೋಸ್ ಗಾರ್ಡನ್ ಇತ್ತು. ಮೇ ಬಿ ಇವಾಗ ನೋಡೋಕೆ ಚೆನ್ನಾಗಿರಲ್ಲ ಅನ್ಕೊತೀನಿ. ಸೊ ನೋಡೋಣ. ಸಿಹಿ ಎಲ್ಲಿಗೆ ಹೋಗೋಣ? ಸಿಹಿ ಎಲ್ಲಿ? ಏನಾಯ್ತು? ಏನೂ ಆಗಿಲ್ಲ, ನೋಡ್ಕೊಂಡೆ ಚೆಕ್ ಮಾಡ್ಕೊಂಡೆ ಏನನ್ಸುತ್ತೆ. ಚೆನ್ನಾಗಿ ಪ್ಲಾಂಟೇಶನ್ ಎಲ್ಲ ಮಾಡಿದ್ದಾರೆ. ಸಾರಿ ಟೀದು ಸನ್ಸೆಟ್ಟಿಗೆ ಹೋಗ್ಬೋದಿತ್ತು, ಬಟ್ ಟೈಮ್ ಆಗಿತ್ತು. ಟೀ ಬ್ರೇಕ್ ಗೈಸ್. ಟೀ ಬ್ರೇಕ್ ಅಲ್ಲ? ಹಾಂ, ನೇಮೇ ಟೀ ಬ್ರೇಕ್ ಇದೆ. ಚಾಯ್ ಬ್ರೇಕ್. ಚಾಯ್ ಬ್ರೇಕ್. ನೋಡಿ ಗೈಸ್, ಎಷ್ಟು ದೊಡ್ಡದು ಕಪ್ ಕೇಕ್. ಮಫಿನ್ ಚೆನ್ನಾಗಿದಾ? ಚೆನ್ನಾಗಿದೆ. ಜಿಂಜರ್ ಟೀ ತೊಗೊಂಡಿದ್ವಿ. ಸೂಪರ್ ಅಂತ ನನ್ನ ಮಗಂದು ತೋರಿಸೋದಲ್ಲ ಹೇಳು. ಬೀಳುತ್ತೆ. ಏನು ಪುಡ್ಡಿಂಗ್ ಅಂತ ತಂದಿದ್ದಾರೆ. ಇದು ನಮ್ಮ ಹಾಸನಲ್ಲಿ SL ಬೇಕರಿ ಸಿಗುತ್ತೆ. ರವೆ ಕೇಕ್ ಅಂತ ಏನೋ ಎಲ್ಲ ಕಡೆ ಡಿಫ್ರೆಂಟ್ ಆಗಿತ್ತು ಅಂತ ತಂದವ್ರೆ. ಬಟ್ ಚೆನ್ನಾಗಿದೆ. ಅದೇ ರವೆ ಕೇಕ್ ತಂದವ್ರೆ. ಚೆನ್ನಾಗಿತ್ತಕ್ಕಂತ ಬಾಬಾಪ್. ಸ್ಟ್ರೀಟ್ ಇದೆ ಇವರಿಗೆ. ಈ ಥರ ಸ್ಟ್ರೀಟ್ ಫುಡ್ಡು ಅದೆಲ್ಲ ತಿನ್ನೋಕೆ ತುಂಬ ಇಷ್ಟ. ಹಂಗಾಗಿ ಏನೋ ಪಾರ್ಸಲ್ ಹೇಳಿದ್ದಾರಂತೆ, ನೋಡೋಣ. ಝೊಮ್ಯಾಟೋದಲ್ಲಿ ನೋಡಿದ್ವಿ, ಇದು ಟಾಪ್ ರೇಟಿಂಗ್ ಇದೆ. ಸೊ ಹುಡ್ಕೊಂಡು ಬಂದಿದ್ದೀವಿ. ಆನ್ ದ ವೇ ಇತ್ತು. ಫುಡ್ಡು ಪಾರ್ಸಲ್ ತೊಗೊಂಡೋಗಿ ಹೋಟೆಲಲ್ಲಿ ತಿನ್ನೋಣ ಅಂತ. ಸೊ ಚೆನ್ನಾಗಿದ್ರೆ ನಿಮಗೂ ಸಜೆಸ್ಟ್ ಮಾಡ್ತೀನಿ ಗೈಸ್. ಮುನ್ನಾರಿಗೆ ಬಂದಾಗ ಬನ್ನಿ. ಆರ್ಡರ್ ಮಾಡಿ ಬಂದಿದ್ದೀವಿ. ಕಾರಲ್ಲಿ ವೆಯ್ಟ್ ಮಾಡ್ತೀರಿ ಅಂತ ಹೇಳಿದ್ರು. ಸೊ ಆರ್ಡರ್ ಬಂದ್ಮೇಲೆ ತೊಗೊಂಡು ಹೋಟೆಲ್ಗೆ ಹೋಗ್ಬೇಕು. ಝೊಮ್ಯಾಟೊ ರೇಟಿಂಗ್ ನೋಡ್ಕೊಂಡು ಬಂದಿದ್ವಿ. ಯಾಶ್ ನೋಡೋಣ, ಹೇಳ್ತೀನಿ ನಿಮಗೆ. ಆ್ಯಂಡ್ ಇರೋದ್ರಲ್ಲಿ ಇದೊಂದಕ್ಕೆ ರೇಟಿಂಗ್ ಇರೋದು, ಇದು ಬಿಟ್ಟರೆ ಬೇರೆ ಯಾವುದಕ್ಕೂ ರೇಟಿಂಗ್ ಇಲ್ಲ. ಫುಡ್ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀವಿ ಗೈಸ್ ನಿಮಗೆ. ಫೈನಲಿ ಹೋಟೆಲಿಗೆ ಬಂದ್ವಿ. ನನ್ನ ಸಿಹಿ ಫೇವ್ರೆಟ್ ಜೋಕಾಲಿಯಲ್ಲಿ ಕೂತ್ಕೊಂಡಿದ್ದೀವಿ ಸ್ವಲ್ಪ ಟೈಮು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೇನೋ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಫೋನ್ ಕೂಡ ಮಾಡಿದರು, ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲ್ ಡಿನ್ನರ್ ಇರುತ್ತೆ ಅಂತ. ಬಟ್ ನಾವು ಆಚೆಯಿಂದ ಪಾರ್ಸಲ್ ತೊಗೊಂಬಿಟ್ಟಿದ್ವಿ. ಫಸ್ಟ್ ಇನ್ಫಾರ್ಮ್ ಮಾಡಿರಲಿಲ್ಲ ಅವರು. ಸೊ ಆ್ಯಂಡ್ ಪ್ರೋಗ್ರಾಮ್ ಇದೆ, ಜಾಯ್ನ್ ಆಗಿ ಅಂತ ಹೇಳಿದ್ರು. ಸೊ ವಿಶ್ವ ಹೋಗಿ ನೋಡ್ಕೊಂಡು ಬರ್ತಾರೆ. ಅಷ್ಟವರೆಗೂ ನಾನು ಸಿಹಿ ಇಲ್ಲೇ ಆಟಾಡ್ತಾ ಇರ್ತೀವಿ ಅಲ್ಲ ಸಿಹಿ? ಥ್ಯಾಂಕ್ ಯು.
ಫೈನಲಿ ಇವಾಗ ರೂಮಿಗೆ ಬಂದ್ವಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ವ್ಯಾಲೆಂಟೈನ್ಸ್ ಡೇಗೆ. ಆ್ಯಕ್ಚುಲಿ ಮುಂಚೆನೇ ಇನ್ಫಾರ್ಮ್ ಮಾಡಿದರೆ ಮೇ ಬಿ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಮಾಗಿ ಮ್ಯೂಸಿಕ್ ಎಲ್ಲ ಇತ್ತು. ಸೊ ಒಂಥರ ಚೆನ್ನಾಗಿತ್ತು ಗೈಸ್. ಅಲ್ಲಿ ವಿಸಿಟ್ ಮಾಡಿ ರೋಸಸ್ ಎಲ್ಲ ಕೊಟ್ಟರು, ಅದನ್ನು ತೊಗೊಂಡು ಅಲ್ಲಿಂದ ಬಂದ್ವಿ. ಟಯರ್ಡ್ ಆಗಿತ್ತಲ್ವ, ಸೊ ಮಲ್ಕೊಳ್ಳೋಣ ಅಂತ ಊಟ ಮಾಡಿ ಮಲ್ಕೋಬೇಕು. ಆ್ಯಂಡ್ ನಾನು ಊಟ ಮಾಡಬೇಕಾದ್ರೆ ನಿಮಗೆ ಹೇಳ್ತೀನಿ ಟೇಸ್ಟ್ ಮಾಡಿ ಹೇಗಿದೆ ಊಟ ಅಂತ. ಮೇ ಬಿ ನಿಮಗೆ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಮುನ್ನಾರಿಗೆ ಯಾರಾದರೂ ಸಬ್ಸ್ಕ್ರೈಬರ್ಸ್ ಬಂದರೆ ಸೊ ಅವ್ರಿಗೆ ಹೆಲ್ಪ್ ಆಗ್ಬೋದು. ಸೊ ಊಟ ಮಾಡಬೇಕಾದ್ರೆ ತೋರಿಸ್ತೀನಿ. ಇಟ್ಸ್ ಏನಂತಾರೆ ಬೆಸ್ಟ್ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬೋದು ಅಲ್ವಾ. ತುಂಬ ಚೆನ್ನಾಗಿತ್ತು. ಸೊ ಗೈಸ್, ಊಟಕ್ಕೆ ಸಿಹಿ ಚೆನ್ನಾಗಿದೆಯಾ? ಇಲ್ಲಿ ನೋಡಿ, ಅಮ್ಮ ನೋಡಿ, ಯಮ್. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಆ್ಯಂಡ್ ಚಿಕನ್ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ಸೊ ನಿಮಗೆ ಹೇಳ್ತೀನಿ ಗೈಸ್, ಚೆನ್ನಾಗಿದ್ರೆ ನೀವು ಐ ಥಿಂಕ್ ಎಲ್ಲ ಚೆನ್ನಾಗೇ ಇದೆ ಅನ್ಕೋತೀನಿ. ಗ್ರೀನ್ ಲೀಫ್ ರೆಸ್ಟೋರೆಂಟ್ ಮುನ್ನಾರಿಗೆ ಬಂದರೆ ಮಿಸ್ ಮಾಡಬೇಡಿ. ಚಿಕನ್ ಫ್ರೈ ಮಾಡ ಚೆನ್ನಾಗಿದೆ. ಮುಳ್ಳೆ ಇಲ್ಲ ಅನ್ಸುತ್ತೆ, ಮುಳ್ಳಿರಲ್ಲ, ಇರಲ್ಲ ಅನ್ಸುತ್ತೆ. ಚೆನ್ನಾಗಿದೆ. ಐ ಥಿಂಕ್ ಕೊಬ್ಬರಿ ಎಣ್ಣೆ ಫ್ರೈಡ್ ರೈಸ್. ಎಲ್ಲ ಸಕ್ಕತ್ತಾಗಿದೆ ಗೈಸ್. ನೀವೇನಾದ್ರೂ ಮುನ್ನಾರಿಗೆ ಬಂದರೆ ಈ ಹೋಟೆಲ್ ಮಿಸ್ ಮಾಡೇ ತಗೊಳ್ಳಿ, ಜಾಸ್ತಿ ರೇಟಿಂಗ್ಸ್ ಇದೆ. ಇವಾಗ ಚೆನ್ನಾಗಿ ಊಟ ಮಾಡಿ ಬರ್ತೀವಿ. ಬಾಯ್ ಬಾಯ್.